ಕಟ್ ಮಾಡಿದ್ದೀವಿ. ನಾನು ಲೋ ರಿಯಾಕ್ಷನ್ ಹೋಗ್ಬಾರ್ದು. ಮೇಡಮ್ ಆಲ್ರೆಡಿ ಆರ್ಡರ್ ಸ್ಟಾರ್ಟ್ ಮಾಡ್ಬಿಟ್ಟು ಜಾಸ್ತಿ ತಗೊಳಕೋಬೇಡ, ಸುಮ್ಮನೆ ಇರೋದ್ರಲ್ಲೇ ಚಿಕ್ಕದಾಗಿ ಚಿಟ್ಟೆ ಮಾಡಬೇಕು. ದೀಪಾಂಶಿ ಸ್ವಲ್ಪ ದೊಡ್ಡ ಮಾಡಮ್ಮ ಧರ್ಮ ನಿನ್ನೊಳಗಡೆ ದೇಶ ಫ್ರೇಮಲ್ಲಿ ಸರ್ ನನ್ನ ಫ್ರೆಂಡ್ ಇದ್ದೀನಾ ಓಕೆ ಓಕೆ ರೈಟ್ ಅದೆಲ್ಲ ಆಗಿದೆ. ಓಕೆ ಸುಮತಿ ಕ್ಯೂ ಕೊಡಿ. ಆಗಿಂದಾಗಲೇ ಎಲ್ಲ ಮರ್ತ್ಬಿಡ್ಬೇಕು ಅಂತ ಹೇಳಿದ್ದೀರಾ. ಹ್ಞೂ ಅಮ್ಮ ಅಂತಂದ್ರು. ಮತ್ತೆ ನಿಮ್ಮ ಮತ್ತೆ ಆಡೋ ಮಾತೆಲ್ಲ ದೊಡ್ಡದಾಗಿ ತಗೋಬೇಡ. ಅವ್ರ ಮಾತು ಸ್ವಲ್ಪ ಹೊರಟಾಗಿರೋದು ಅಷ್ಟೇ. ಅದ್ರ ಮನಸ್ಸು ತುಂಬ ಒಳ್ಳೇದಮ್ಮ ಅಂದಾಗ ಸುಮತಿ ನಿನ್ನ ತರಲ್ಲಿ ಇರೋದೆಲ್ಲ ಅವಳಿಗೆ ಏನು ಡಿಸ್ಟರ್ಬ್ ಮಾಡಬೇಡ. ಹೋಗ್ತಾ ಹೋಗ್ತಾಳೆ ಎಲ್ಲ ನೋವು ಆಗಿ ತಗೋತಾಳು. ಹಾಂ ಅಂದ್ಬಿಟ್ಟು ಜನನಿ ಹತ್ರ ಬನ್ನಿ. ಹಂಗೆ ಬರ್ತೀರಾ? ಓಕೆ ಹಾಂ ಅಷ್ಟು ಇಟ್ಬಿಟ್ಟು ಆಮೇಲೆ ಮಾರ್ಚು ಟೇಕ್ ರೆಡಿ. ಪೂರ್ತಿ ಅಲ್ಲ ಅದು? ಹಾಂ ಸರ್, ಅಲ್ಲಿ ಇಟ್ಬಿಟ್ಟು ಮಾರ್ಚು ಕ್ಯೂ ಕೊಡಿ ಸರ್. ಸಾಕು, ನೆಕ್ಸ್ಟ್ ಅದು ಸಜೆಷನ್ ತಗೊಳ್ಳಿ. ಜನನಿ ಅಂತ ಅಂದಿದ್ದ ಸರ್. ರೆಡಿ ರೋ ಮೇಡಮ್ ಸ್ವಲ್ಪ ಬೆಂಡಾಗಿತ್ತು. ಕೂತ್ಕೋತೀರಾ? ಬೇಡ, ಅವರು ಕೂತ್ಕೋತಾರೆ, ಇವರು ಕೂತ್ಕೋತಾರೆ. ನೀವು ಹಂಗೆ ಹಂಗೆ ಹೇಳಿ ಸಾಕು. ನೋಡ್ತಾರೆ. ರೆಡಿ ರೋ ರೆಡಿ. ಸ್ವಲ್ಪ ಅಷ್ಟು ಬೆಂಡ್ ಅಷ್ಟಲ್ಲ, ಸುಮ್ಮನೆ ಹಂಗೆ ರೋ ಆಕ್ಷನ್. ಮಾಡೋಣ. ಇವತ್ತು ಸ್ವಲ್ಪ ವಾಯ್ಸ್ ಅಷ್ಟಿಲ್ಲ, ಇನ್ನಷ್ಟು ವಾಯ್ಸ್. ಆಮೇಲೆ ಮತ್ತೆ ಮಾಡೋ ಮಾತೆಲ್ಲ ದೊಡ್ಡದಾಗಿ ತಗೋಬೇಡ. ಅವ್ರ ಮಾತು ಸ್ವಲ್ಪ ಹೊರಟಾಗಿರೋದು ಅಷ್ಟೇ, ಆದ್ರೆ ಮನಸ್ಸು ತುಂಬ ಒಳ್ಳೇದು ಅಂತ ತಕ್ಷಣ ಸುಮ್ಮನೆ ಇರೋದು. ರೆಡಿ. ಒಂಚೂರು ಸ್ವಲ್ಪ ಅಷ್ಟು ಲೋ ಬೇಡ. ಆಗಿದ್ದಾಗಲೇ ಎಲ್ಲ ಮರ್ತೋಗ್ಬಿಡ್ಬೇಕು. ಅಂತರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡೋ ಥರ ಮಾತಾಡಿ. ರೆಡಿ ರೋ ಆಕ್ಷನ್. ಆಗಿದ್ದಾಗಲೇ ಎಲ್ಲ ಮರ್ತಬಿಡ್ಬೇಕು. ಮತ್ತೆ ನಿಮ್ಮ ಅತ್ತೆ ಹೇಳೋ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ. ಅವ್ರ ಮಾತು ಸ್ವಲ್ಪ ಹೊರಟಿರ್ಬೋದು, ಆದ್ರೆ ಅವ್ರ ಮನಸ್ಸು ತುಂಬಾ ಒಳ್ಳೇದು. ಸುಮತಿ ನೀನ್ ತಲೆ ಇರೋದ್ರಲ್ಲ, ಯಾಕೆ ಹೋಗ್ತಾ ಹೋಗ್ತಾ ಅವಳಿಗೆ ಎಲ್ಲ ಅನುಭವ ಆಗುತ್ತೆ. ಎಲ್ಲ ಕಲ್ತ್ಕೊತಾರೆ ಅವಳೇನೆ. ಓಕೆ ಸರ್, ಅದೆಲ್ಲ ಆಗಿದೆ ಸರ್. ಇವಾಗ ಜನನಿ ನಾನು ಏನೇ ಅಚೀವ್ ಮಾಡಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ, ಯಾವತ್ತಿದ್ರೂ ನನ್ನ ಸುಂದರಿ ಅಪ್ಪ ಅಂದಾಗ ಸರ್ ತುಂಬ ಕಷ್ಟ ಆಯ್ತು ಸರ್. ಆ ವರ್ಡ್ಸು ನಿಮಗೆ ಎದೆ ಸರಿ ನನಗೆ ಬಿಗದಂಗೆ ಆಯಿತು. ನಿಧಾನ ತಲೆ ಸವ್ಬಿಟ್ಟು, ಇದು ನಿನ್ನ ಹೆತ್ತು ಮನೆ ಅಷ್ಟೇ ಅಂದ್ಬಿಟ್ಟು ಸ್ವಲ್ಪ ಜಂಪದಲ್ಲಿ
ಹೊತ್ತು ಆ ಮನೆಯವ್ರು ಹೇಗ್ ಮೆರೆಸ್ತಾರೆ ನೋಡು. ಅಲ್ಲೇ ಇದೆ ನೀವೇ ನೋಡು ಆ ಮನೆಯಲ್ಲಿ ಅಳಿಯಂದ್ರು ಗುಣಶೇಖರ್ ಅವರು ಇಡೀ ಮನೆಯವರು ಬೆಂಬಲಿಸ್ತಾರೆ ಮಾಡ್ತಾರೆ. ಧೈರ್ಯವಾಗಿ ಅಂದಾಗ ಅಪ್ಪ ಅಂತ ಮಾಡತ್ತ ಹಂಗೆ ಅಪ್ಪನ ಅರ್ಥ ಮಾಡ್ಕೊಳ್ಳಿ ಅಲ್ಲಿ. ಧೈರ್ಯವಾಗಿರೋದು ಹಂಗೆ ಹತ್ರ ಬನ್ನಿ ಸರ್, ಹತ್ರ ಬನ್ನಿ. ಓಕೆ, ಅಪ್ಪ ಅಂತ ಮಾಡತ್ತ ಹಂಗೆ ರೆಡಿ ಸರ್. ನಮಸ್ಕಾರ. ಅಂತ ಹಂಗೆ ಇದು ಮಾಡ್ಬೋದಲ್ಲ ಸರ್, ಅಳ್ಬೇಡ ಮಕ್ಕಳು, ಹೋಗಿ ಮುಂದಿನ ಕೆಲಸ ಮಾಡೋದು, ಹೋಗಿ ಕರ್ಕೊಂಡೋಗಿ ಅಂತ ಕಳಿಸ್ತೀವಿ. ಟೆಲಿಕಾಸ್ಟ್ ಆಗಿಲ್ಲ, ಹಾಗೆ ರೀಲ್ಸ್ ಅಪ್ಲೋಡ್ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಹಾಂ, ನೀವು ಇದ್ರದ್ದೆಲ್ಲ ಸುಮಾರು ರಿಸೆಪ್ಷನ್ ಅದೆಲ್ಲ. ಹಾಂ, ಏ ಇನ್ನೇನ ಲೈಟ್ಸ್ ಆಫ್ ಆಯ್ತು ನೋಡಿ. ರೆಡಿ ಬ್ರೋ, ಟೇಕ್ ಕ್ಯಾಮ್ರಾ. ಸೊ ಒಂದು ನಿಮಿಷ. ಯಾಕೆ ಏನಾಯ್ತು? ಏ ಆಯ್ತು ಕಣ, ಇನ್ನೊಂದು ಒಂದಾದ್ರೂ ವೈಶೋಡ್ ಆಯ್ತು. ರೆಡಿ ರೋಲ್ ಆಕ್ಷನ್. ಯಾವಾಗಲೂ ಜನಕ್ಕೆ ಶಾಪಿಸುತ್ತಾರೆ ಅಪ್ಪ. ನೋಡಮ್ಮ, ಇದು ರೆಡಿ ಸರ್, ಅದೇ ಬೇಕಾಗಿರೋದು. ಜನನಿ ಶಾಪಿಸ್ತಾರಪ್ಪ ಅಂದಾಗ ಸರ್ ಹಂಗೆ ಮೋಷನ್ ಮಾಡಿದ್ರೆ ಅದು ಅದೇ ನಿಮಗೆ ತಿಳಿಯೋದು. ಆಮೇಲೆ ನಿಧಾನ ತಲೆಸೆ ಹೋಗ್ತೀರಾ, ಇಲ್ಲಿ ಎತ್ತು ನಾನು ಅಷ್ಟೇ ನಿನ್ನ ಹೊತ್ತು ಆಮೇಲೆ ಹೇಗೆ ಕಲಿಸ್ತಾರೆ ನೋಡು. ರೆಡಿ ಬ್ರೋ, ಆಕ್ಷನ್. ಯಾವಾಗಲೂ ಜನಕ್ಕೆ ಶಾಪಿಸುತ್ತಾರೆ ಅಪ್ಪ. ಅಮ್ಮ, ಇದು ಯಾವತ್ತಿದ್ರು ನಿನ್ನ ಹೆತ್ತು ಮನೆ, ನಿನ್ನ ತವರಮ್ಮ. ಆದರೆ ಅವರು ಆ ಮನೆಯಲ್ಲಿ ನಿನ್ನ ಅವರು ತಲೆ ಮೇಲೆ ಹೊತ್ತು ಹೇಗೆ ಮೆರೆಸ್ತಾರೆ ನೋಡ್ತಾ ಇರು. ಅಳಿಯಂದ್ರು ಗುಣಶೇಖರ್ ಅವರು ಮನೆಯಲ್ಲಿರೋ ಎಲ್ಲರೂ ನಿನ್ನ ಬೆಂಬಲಕ್ಕೆ ಹೇಗೆ ನಿಲ್ಲಿಸ್ತಾರೆ. ನಾವೆಲ್ಲ ಹೆಚ್ಚು ಹಿಂಸಿದ್ವಲ್ಲ, ಅದಕ್ಕೂ ಹೆಚ್ಚು ಬೆಂಬಲಿಸ್ತಾರೆ. ನೀನು ಧೈರ್ಯವಾಗಿರು. ಅಳ್ಬೇಡ ಕತ್ತ, ಅಳ್ಬೇಡ ಮಗು, ಕತ್ತ ಅಳ್ಬೇಡ ಅಳ್ಬೇಡ. ನೀನಾಗಬೇಕು ನೋಡಿ, ಎಷ್ಟು ಕೆಲಸ ಕರ್ಕೊಂಡು ಟೆಲಿಕಾಸ್ಟ್ ಆಗುತ್ತೆ. ರೆಡಿ ಆಕ್ಷನ್. ರೆಡಿ ರೋಲ್. ಬನ್ನಿ ಕಲಾವಿದ್ರೆ.